ಹಾಯ್ ಎಲ್ರಿಗೂ, ನಾನು ನಿಮ್ಮ ಆಶಾ ಪಾವಗಡ. ಎಲ್ಲಿ ಕಾಣಿಸ್ತಾನೆ ಇಲ್ಲ, ವಾಯ್ಸ್ ಮಾತ್ರ ಬರ್ತಿದೆ ಅಂತನ. ಇವತ್ತು ನಮ್ಮ ಛೋಟಾ ಫ್ರೆಂಡ್ಸ್ನ ತೋರಿಸ್ತಿದ್ದೀನಿ ನಿಮಗೆ. ನಮ್ಮೂರಲ್ಲಿ ಏನಾದರೂ ಇದ್ದರೆ ನಾನು ಇವ್ರನ್ನ ಬಿಟ್ಟು ನಾನಿರಲ್ಲ, ನನ್ನ ಬಿಟ್ಟು ಇವ್ರಿರಲ್ಲ, ಅಷ್ಟೊಂದು ಕನೆಕ್ಟ್ ಆಗಿದ್ದೀವಿ. ಇವ್ರ ಜೊತೆಲಿ ಆಟ ಆಡ್ತಾ ಇದ್ರೆ ನನಗೆ ನಾನೇ ಮರ್ತೋಗ್ಬಿಟ್ಟು ಅವ್ರ ಜೊತೆಲಿ ಮಕ್ಕಳ ಥರ ಆಟ ಆಡ್ತಿರ್ತೀನಿ. ಅಂದರೆ ನಾನು ಬಿಟ್ಟೇ ಇರಲ್ಲ. ನೋಡ್ದೆ ಮಾರ್ನಿಂಗೇ ಇನ್ನೂ ನಾನು ಪಾತ್ರೆ ತೊಳಿತಿದ್ದೀನಿ, ಅಷ್ಟೊತ್ತಿಗೆ ಬಂದಿದ್ದಾರೆ. ಇನ್ನು ಹಾಗೆ ನೇರಳೆಹಣ್ಣು ಕಿತ್ಕೊಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಈಗ ಊರ ಸೈಡೆಲ್ಲ ನೇರಳೆಹಣ್ಣೆಲ್ಲ ತುಂಬಾ ಇರುತ್ತಲ್ವ. ಇದೇನು ಜಮ್ ನೇರಳೆಹಣ್ಣಲ್ಲ, ದೊಡ್ಡದು ಚಿಕ್ಕದು. ಆದರೂ ಕೂಡ ಏನು ಅಷ್ಟೇನು ಹುಳಿ ಇರಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು, ನನ್ನ ತಮ್ಮ ಮತ್ತು ಮಕ್ಕಳು ತೋರಿಸಿದ್ನಲ್ಲ, ಅವರಮ್ಮ 3 ಜನ ಕೂಡ ಹೋದ್ವಿ. ಸ್ವಲ್ಪ ನೇರಳೆಹಣ್ಣೆಲ್ಲ ತಗೊಂಡು ತಿನ್ಕೊಂಡು, ಇನ್ನು ಉಳಿದಿದ್ದೆಲ್ಲ ಮನೆಗೆ ಆರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಆರಿಸ್ಕೊಂಡ್ವಿ. ಹಾಗೆ ಲೈಟಾಗಿ ಸೊಪ್ಪಿತ್ತು ಅಂತ ಹೇಳ್ಬಿಟ್ಟು ಸೊಪ್ಪು ಕೂಡ ಕಿತ್ಕೊಂಡು ಹೋದ್ವಿ. ಆ್ಯಂಡ್ ಈ ಕಾಯಿ ಯಾರಿಗಾದರೂ ಗೊತ್ತಿದೆಯಾ? ನಾನು ಹೇಳ್ತೀನಿ, ಹಮಟೆಕಾಯಿ ಅಂತ ಹೇಳ್ಬಿಟ್ಟು ಉಪ್ಪಿನಕಾಯಿ ಮಾಡ್ತಾರಲ್ಲ, ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ತಿಂದಿರ್ತೀರ. ತುಂಬ ಟೇಸ್ಟಿ ಆಗಿರುತ್ತೆ ಹಮಟೆಕಾಯಿ ಉಪ್ಪಿನಕಾಯಿ ಅಂತೂ. ತಿಂತಾ ಇದ್ದರೆ ಆ ಮಜನೇ ಬೇರೆ. ಹಾಗೆ ಅದನ್ನೆಲ್ಲ ನೋಡಿಕೊಂಡು ಎಳೆದಾಗಿರೋದ್ರಿಂದ ನಾವು ಕೀಳಲಿಲ್ಲ, ಇನ್ನೊಂದು ಚೂರು ಬಲಿಬೇಕು. ಹಾಗೆ ಇನ್ನು ಬಾವಿ ಹತ್ರ ಹೋಗೋಣ, ನೀರಿದೆಯಾ ಅಂತ ಅಂದರೆ ಅಕ್ಕ ಹೋಗೋಕ್ಕೆ ಬಿಡಲಿಲ್ಲ. ಬೇಡ ಬಾ ಅಂತ ವಾಪಸ್ ಕರ್ಕೊಬಂದರು. ಇನ್ನು ಮನೆಗೆ ಬಂದಿದ ತಕ್ಷಣ ನಾವು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇನ್ನು ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ಟೆರೆಸ್ ಮೇಲೆ ಬಂದ್ವಿ. ಇನ್ನು ಮಳೆ ಬರೋ ಥರ ಇತ್ತು, ಫುಲ್ಲು ಗಾಳಿ ಎದ್ದಿತ್ತು, ಎಷ್ಟು ಚೆನ್ನಾಗಿತ್ತು. ಇನ್ನು ಮಕ್ಕಳ ಜೊತೆಲಿ ಆಟ ಆಡ್ಕೊತ ನನ್ನ ತಮ್ಮ ಫೋನ್ ನೋಡ್ಕೊತಿದ್ದ. ಇವತ್ತಿನ ವ್ಲಾಗ್ ಮುಗಿಸ್ತಿದ್ದೀನಿ.